ಪರಮೇಶ್ವರ್ ಅವರು ನಾಲಾಯಕ್ ಗೃಹ ಮಂತ್ರಿ, ಶಕ್ತಿ ಇಲ್ಲ ಅವರು. ನಾನು ಕ್ರಮ ಕೈಗೊಳ್ತೀನಿ, ಇದು ಚಿಕ್ಕ ಪುಟ್ಟ ಘಟನೆ, ಇದಕ್ಕೇನು ಸಂಬಂಧ ಇಲ್ಲ. ಈ 3 ವರ್ಡ್ಗಳು ಯಾವಾಗಲೂ ಅವರ ಬಾಯಲ್ಲಿ ಇರ್ತವೆ. ಯಾರದೇ ಮೇಲೆ ಅತ್ಯಾಚಾರ ಆಗ್ಲಿ ಇದೇ ಮಾತಾಡ್ತಾರೆ, ಯಾವ ಅಧಿಕಾರಿ ಸಾಯಿಲಿ ಇದೇ ಮಾತಾಡ್ತಾರೆ, ಯಾವ ಹಿಂದೂ ಕಾರ್ಯಕರ್ತ ಸಾಯಿಲಿ ಇದೇ ಮಾತಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ನಿಜವಾಗೂ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಿದ್ರೆ ಪರಮೇಶ್ವರ್ ಅವರ ರಾಜೀನಾಮೆಯನ್ನು ನೀವು ತಗೋಬೇಕು ಮತ್ತು ತನ್ನ ಕೈಗೆ ನೀವು ಗೃಹ ಇಲಾಖೆಯನ್ನು ತಗೋಬೇಕು. ನೋಡೋಣ ನೀವೇನ್ ಮಾಡ್ತೀರಿ ಅಂತ ಹೇಳಿ. ನಿಮ್ಮಿಂದ ನಾವು ನಿರೀಕ್ಷೆ ಮಾಡಲ್ಲ ನಮ್ಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ. ಆದ್ರೆ ಸಂವಿಧಾನಬದ್ಧವಾಗಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ರಾಜ್ಯದ ಎಲ್ಲ ಜನರನ್ನ, ಎಲ್ಲ ಪ್ರಜೆಗಳನ್ನ ಕಾಪಾಡುವಂತ ಜವಾಬ್ದಾರಿ ಇದೆ. ಯಾವುದೋ ಕ್ರಿಮಿನಲ್ ಇದ್ರೆ ಕೂಡ ಅವನನ್ನ ಗುಂಡು ಹೊಡೆದು ಸಾಯಿಸಲ್ಲ ನಮ್ಮ ದೇಶದಲ್ಲಿ. ಅವನನ್ನ ಜೈಲಲ್ಲಿ ಇರ್ತಾರೆ, ತಿಹಾರ್ ಜೈಲಲ್ಲೋ ಅಥವಾ ಪರಪ್ಪನ ಅಗ್ರಹಾರದಲ್ಲೋ, ಅವನಿಗೂ ಬದುಕುವ ಹಕ್ಕಿದೆ. ಆದ್ರೆ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಬದುಕುವ ಹಕ್ಕನ್ನು ನೀವು ಕಸ್ಕೊಂಡಿದ್ದೀರಿ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಈ ಕೇಸನ್ನ ಎನ್ಐಗೆ ಕೊಡಬೇಕು. ಮತ್ತು ಖಾದರು ಮತ್ತು ರಶೀದು ಬೇರೆ ಬೇರೆ ಅಲ್ಲ. ಒಬ್ಬ ಬರೀ ಪೇದೆ ಇರಬಹುದು, ಆದ್ರೆ ಖಾದರು ಮತ್ತು ರಶೀದ್ ಬೇರೆ ಅಲ್ಲ. ಇಬ್ಬರಿಗೂ ಮಂಪರ್ ಪರೀಕ್ಷೆ ಆಗಬೇಕು. ಆಗ ದಕ್ಷಿಣ ಕನ್ನಡದ ಎಲ್ಲ ಕೇಸುಗಳ ಸತ್ಯತೆ ಬಟ್ಟ ಬಯಲಾಗುತ್ತೆ. ಇದು ಇವತ್ತು ನಮ್ಮ ಜಿಲ್ಲೆ ಉಳಿಬೇಕು, ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕು ಅಂದ್ರೆ ಇದನ್ನು ನೀವು ಮಾಡಬೇಕು. ಕೇವಲ ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕಾಗಿ, ಅವರ ವೋಟ್ ಬ್ಯಾಂಕಿಗಾಗಿ ಇವತ್ತು ಬಹು ಸಮಾಜವನ್ನ ನೀರು 135 ಸೀಟ್ ಗೆದ್ದಿದ್ರೆ ಕೇವಲ ಮುಸಲ್ಮಾನ ಜನಾಂಗದಿಂದ ಗೆದ್ದಿಲ್ಲ, ನೀವು ಹಿಂದೂಗಳು ವೋಟ್ ಹಾಕಿದ್ದಾರೆ. ಅವ್ರಿಗೆ ಯಾರು ರಕ್ಷಣೆ ಕೊಡ್ತಾರೆ? ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವಂತ ಘಟನೆಯಿಂದ ಇವತ್ತು ಜನ ಭಯದಲ್ಲಿದ್ದಾರೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಈ ಎಲ್ಲ ಕೇಸನ್ನ ನೀವು ಎನ್ಐಗೆ ಕೊಡಿ.